ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರಿ ಇವರು? ರೀ, ನೋಡು ಮದರ್, ಈಗ ತುಟಿ ಪಿಟಕ್ಕಂದೇ ಇರಬೇಕು. ಇನ್ನು ಮೇಲೆ ನಿನ್ನ ನೋಡ್ಕೊಳ್ಳೋಕ್ಕೆ ಪ್ರದೀಪನ್ನು ಇನ್ಯಾರನ್ನೂ ಕಳಿಸಲ್ಲ. ಈ ಜಯಂತನೇ ಖುದ್ದಾಗಿ ಬರ್ತಾನೆ. ಆದಷ್ಟು ಬೇಗ ಬರ್ತೀನಿ. ರೀ ಯಾ ರೀ ಥ್ಯಾಂಕ್ ಯು. ಥ್ಯಾಂಕ್ ಯು. ರೀ, ಹಾಂ, ನಿದ್ದೆ ಮಾಡೋದು ಬಿಟ್ಟು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀರಾ? ಅದು ನನಗೆ ನಿದ್ದೆ ಬರ್ತಿರ್ಲಿಲ್ಲ. ನೀವು ನಿಶ್ಚಿಂತೆಯಿಂದ ಮಲಗಿದ್ರಿ. ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡೋದು? ಹೇಗೋ ಒಂದು ಫೋನ್ ಕಾಲ್ ಮಾಡಬೇಕಿತ್ತು, ಅದಕ್ಕೆ ಬಂದುಬಿಟ್ಟೆ. ಇವಾಗ ಯಾರ ಜೊತೆ ಫೋನ್ ಕಾಲ್? ಅದು ಧರ್ಮರಾಜ್ ಮತ್ತು ದೇವಕಿ ಅವ್ರಿಗೆ. ನೀವೇ ಹೇಳಿದ್ರಲ್ಲ ಜಾನ್ವಿಯವರೇ, ಅತ್ತೆಗೆ ಯಾವತ್ತೂ ಸಿಗದಿರೋಷ್ಟು ಖುಷಿ ಸಿಕ್ಕಿದೆ ಇವತ್ತು. ಅಣ್ಣ ತಂಗಿ ಇಬ್ಬರು ಒಂದಾಗಿದ್ದಾರೆ ಅಂತ. ಹಾಗಿದ್ಮೇಲೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳೋದು ಸಹಜ ಅಲ್ವಾ? ಅದೇನೋ ನಿಜ ಬಿಡಿ. ಈ ಮೊದಲು ನನಗೆ ಸತ್ಯನಾರಾಯಣ ಪೂಜೆ ಕರೆದಾಗ ನಂಗೆ ಸ್ವಲ್ಪನೂ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಆದರೆ ಬಂದಿದ್ದರಿಂದ ಅಪ್ಪ ಅಮ್ಮ ಮಾವ ಒಂದಾಗೋದನ್ನು ನೋಡೋಕ್ಕೆ ಸಿಕ್ತು. ಹಾಗೆ ನನ್ನ ಕೂಡ ಕ್ಷಮಿಸಿದ್ರು. ಒಂಥರ ಸಾರ್ಥಕ ಅನಿಸ್ತು. ಖುಷಿ ಆಯಿತು ಬಿಡಿ. ನೀವು ಹೀಗೆ ಖುಷಿಯಾಗಿದ್ದರೆ ನನಗೆ ಇನ್ನೇನು ಬೇಕು ಹೇಳಿ? ನಿಮ್ಮ ಖುಷಿಗೋಸ್ಕರ ಈ ಜಯಂತ ಏನು ಬೇಕಾದರೂ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನೀವೇನು ಮಾಡೋದು ಬೇಕಾಗಿಲ್ಲ. ನನ್ನ ಖುಷಿ ಎಲ್ಲಿದೆ, ಹೇಗೆ ಪಡ್ಕೊಳ್ಳೋದು ಅಂತ ನನಗೆ ಗೊತ್ತಿದೆ. ಫೋನ್ನಲ್ಲಿ ಮಾತಾಡಿದಾಗಿದ್ದರೆ ಬಂದು ಮಲ್ಕೊಳ್ಳಿ. ಅಲ್ಲ, ಛೇ, ಇವ್ರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಲಕ್ಷ್ಮಿ, ಇವತ್ತು 2 ಗಾಡಿ ಡೆಲಿವರಿ ಕೊಡಲೇಬೇಕು. ಅವ್ರು 5 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ನಾನು ಹೊರಡ್ತೀನಿ. ಸರ್, ನಮ್ಮ ವೆಂಕಿಗೆ ಇಂಥ ಕೆಲಸ ಬರಲ್ಲ ಅನ್ನೋ ಹಾಗಿಲ್ಲ ನೋಡು. ಯಾವ ಕೆಲಸನಾದ್ರು ಕೊಡು ಲಕ್ಷ್ಮಿ, ಶ್ರದ್ಧೆಯಿಂದ ಮಾಡ್ತಾನೆ. ನೋಡು ಎಷ್ಟು ಚೆನ್ನಾಗಿ ಹೂ ಕಟ್ತಿದ್ದಾನೆ. ನನ್ನ ಮಗ ಅಂದರೆ ಏನು ಸುಮ್ಮನೆನಾ? ಎಲ್ಲ ಸರಿ ಇದ್ರೂ ಏನೂ ಮಾಡದೆ ಕೂತ್ಕೊಂಡು ಕಾಲೇ ಕಳೀತಾರೆ. ಅಂಥದ್ರಲ್ಲಿ ನಮ್ಮ ವೆಂಕಿಗೆ ಯಾವ ಕೆಲಸ ಕೊಟ್ಟರು ಮಾಡ್ತಾನೆ. ವೆಂಕಿ, ಇಷ್ಟು ಚೆನ್ನಾಗಿ ಹೂ ಕಟ್ಟೋದನ್ನ ಯಾವಾಗ ಕಲ್ತ್ಕೊಂಡೆ? ನೋಡು, ನಾಚ್ಕೊಡೋದ್ರಲ್ಲೂ ನನ್ನ ಮಗ ಮುಂದೆನೆ. ಏನು ಎಲ್ಲರೂ ಭಾಳ ಖುಷಿಯಾಗಿದ್ದೀರಾ? ಅತ್ತೆ ಮುಖ ಅಂತೂ ಒಳ್ಳೆ ಹುಣ್ಣಿಮೆ ಚಂದ್ರನ ಥರ ಬೆಳಗ್ತಾ ಇದೆ. ವೀಣಾ, ಇಷ್ಟು ದಿನ ನಿಮ್ಮ ಅತ್ತೆ ತವ್ರು ನೆನೆಸ್ಕೊಂಡು ಅಣ್ಣನ ನೆನೆಸ್ಕೊಂಡು ದುಃಖ ಪಡ್ತಾ ಇದ್ಲು. ಈಗ ಅಣ್ಣ ತಂಗಿ ಒಂದಾಗ್ಬಿಟ್ಟಿದಾರಲ್ಲ, ಇನ್ಮೇಲೆ ನಿಮ್ಮ ಅತ್ತೆ ಮುಖದಲ್ಲಿ ಯಾವಾಗಲೂ ಹೀಗೆ ನಗು ಇರುತ್ತೆ. ಏನು ಲಕ್ಷ್ಮಿ? ಹೌದು ರೀ, ನಮ್ಮ ಅಣ್ಣ ನನ್ನನ್ನು ಅಷ್ಟೊಂದು ಸುಲಭವಾಗಿ ಒಪ್ಕೋತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನೋ ಎಲ್ಲ ಆ ದೇವ್ರ ದಯೆ. ಅದು ಅಲ್ಲದೆ ಧರ್ಮಣ್ಣನ ಕುಟುಂಬದವರು ಇದಕ್ಕೆಲ್ಲ ಕಾರಣ ಅಂತ ಹೇಳಬೇಕು. ಆ ಸತ್ಯನಾರಾಯಣ ಸ್ವಾಮಿ ನನ್ನ ಆಸೆನ ನೆರವೇರಿಸ್ಬಿಟ್ಟ. ನಿಜ ಲಕ್ಷ್ಮಿ, ಅದಕ್ಕೆ ಯಾವಾಗಲೂ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಹೋಗಬೇಕು. ಅವನು ನಮಗೆ ಏನು ಕೊಡ್ತಾನೋ ಅದನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಸ್ವಲ್ಪ ಪರೀಕ್ಷೆ ಮಾಡಿಕೊಡ್ತಾನೆ ಅಷ್ಟೆ. ಕೊನೆಯಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಹೌದು ಮಾವ, ಇನ್ಮೇಲೆ ಅತ್ತೆನ ಹಿಡಿಯೋರು ಯಾರೂ ಇರಕ್ಕಿಲ್ಲ. ಯಾಕೆ ಹೇಳಿ? ಅವ್ರ ತವ್ರ ಮನೆ ವಾಪಸ್ ಸಿಕ್ಕೈತಲ್ಲ, ಅದಕ್ಕೆ. ಆದ್ರೂ ಒಂದ್ ಹೆಣ್ಣಿಗೆ ಇದಕ್ಕಿಂತ ಖುಷಿ ಇನ್ನೇನಿರ್ತೈತೆ ಹೇಳಿ? ಸರಿಯಾಗಿ ಹೇಳ್ದೆ ಚೆಲ್ವಿ. ತವ್ರ ಮನೆ ಕಳ್ಕೊಂಡಿರೋರು ನೋವೇನು ಅಂತ ಕಳ್ಕೊಂಡವ್ರಿಗೆ ಗೊತ್ತಿರುತ್ತೆ. ಅತ್ತೆ, ನಿಮ್ಮ ಪ್ರಾಣಕ್ಕೆ ಪ್ರಾಣ ಆಗಿರೋ ಅಣ್ಣ ವಾಪಸ್ ಸಿಕ್ಬಿಟ್ರು. ಇನ್ನು ನಿಮಗೆ 100 ಆನೆ ಬಲ ಬಂದಂಗೆ ಅಲ್ವಾ? ಹೌದು ವೀಣಾ, ಒಬ್ಬ ತಂಗಿಗೆ ತನ್ನ ಅಣ್ಣ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಿಂತ್ಬಿಟ್ರೆ ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲಮ್ಮ.
ಆದರೆ ಲಕ್ಷ್ಮಿ, ನೀನು ಗಮನಿಸ್ದ ಆ ಇಡೀ ಕಾರ್ಯಕ್ರಮದಲ್ಲಿ ನಮ್ಮ ಸಿದ್ದು ಅವ್ರು ಯಾಕೋ ಒಂಥರ ಡಲ್ ಆಗಿದ್ರು. ನಾನು ಯಾಕೆ ಹೇಗಿದ್ದೀರಾ ಕೇಳೋಣ ಅಂತ ಪ್ರಯತ್ನ ಮಾಡಿದೆ, ಆಮೇಲೆ ಸಿಕ್ಕಲೇ ಇಲ್ಲ ಅವರು. ಯಾಕೆ ಹಂಗಿದ್ರು, ಏನಾಯಿತು ಗೊತ್ತೇ ಆಗಲಿಲ್ಲ. ಅವರು ಆಗಿರೋದಕ್ಕೆ ಕಾರಣ ಸಿಂಚನಗೆ ಅಪಾಯ. ಎಲ್ಲ ತುಂಬ ಬೇಜಾರು ಮಾಡ್ಕೋತೀರಾ ಅಂತ ಹೇಳಕ್ಕೆ ಹೋಗಲಿಲ್ಲ. ಸಂತು, ಏನು ಹೇಳ್ತಾ ಇದೆಯಪ್ಪ ನೀನು? ಏನಾಯ್ತು? ಅವಳು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದಂತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಷ್ಟರಲ್ಲಿ ಮಗು ಹೊಟ್ಟೆಲ್ಲೇ ಸತ್ತೋಗಿತ್ತು. ಅದಕ್ಕೆ ಅವರಿಬ್ಬರು ನಮ್ಮ ಖುಷಿನ ಹಾಳು ಮಾಡೋದು ಬೇಡ ಅಂತ ನಮಗೆ ವಿಷಯ ಹೇಳದೆ ಮುಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಭಾವನ ಪೂಜೆ ಮುಗಿತಿದ್ದಾಗೆ ಪಾರ್ಟಿಗೆ ಬರದೆ ಸಿಂಚನ ನೋಡ್ಕೊಳ್ಳೋದಕ್ಕೆ ಹೋಗಿದ್ದಾಳೆ. ಹರೀಶ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇತ್ತೀಚೆಗೆ ಅವಳ ಯೋಚನೆ ಎಲ್ಲ ಇದ್ಲಂತೆ. ಏನ್ರಿ ಆಗ್ತಿದೆ ಇದೆಲ್ಲ? ಮಗು ಹುಟ್ಟತ್ತೆ ಅಂತ ನಮ್ಮ ಸಿಂಚನ ಎಷ್ಟು ಸಂತೋಷವಾಗಿದ್ಲು. ಈಗ ಮಗುನ ಕಳ್ಕೊಂಡು ಯಾವ ಸ್ಥಿತಿಲಿ ಇರಬಹುದು? ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಬೇಡ, ಒಂದು ಗ್ಲಾಸ್ ನೀರು ತಗೊಂಡಮ್ಮ. ಅಳಬೇಡ, ಸಮಾಧಾನ ಮಾಡ್ಕೋ. ಸ್ವಲ್ಪ ನೀರು ಕುಡಿ. ಥ್ಯಾಂಕ್ ಯು ಜಾನ್ವಿ ಅವರೇ. ನೀವು ನೆನ್ನೆ ಖುಷಿಯಾಗಿ ನಗ್ತಾ ಇದ್ರಲ್ಲ, ಹಾಗೆ ಜೀವನ ಪೂರ್ತಿ ಇರ್ಬೇಕು ನೀವು. ಅಷ್ಟೇ ನನಗೆ ಬೇಕಾಗಿರೋದು. ಹಾಗಂತ ಮನಸ್ಸಿಲ್ಲದೆ ಸುಮ್ಮನೆ ನಗೋದಕ್ಕೆ ನಂಗೆ ಬರಲ್ಲ. ಅದು ನಂಗೆ ಇಷ್ಟನೂ ಇಲ್ಲ.